ನಮಸ್ಕಾರ ವೀಕ್ಷಕರೇ, ಮಿಕ್ಸ್ ಮಸಾಲ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಕ್ಯಾರೆಟ್, ಈರುಳ್ಳಿ, ಆಲೂಗಡ್ಡೆ, ಬೀನ್ಸು, ಮೆಣಸಿಕಾಯಿ, ಆಮೇಲೆ ಸೌತೆಕಾಯಿ, ಆಮೇಲೆ ಟೊಮೆಟೊ ಮತ್ತು ಹಸಿ ಬಟಾಣಿ, ಆಯಿಲ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಎಲೆ, ಆಮೇಲೆ ಅವೀಜ, ಇದು ಲವಂಗ, ಆಮೇಲೆ ಕಾಳು ಮೆಣಸು, ಆಮೇಲೆ ಚಕ್ಕೆ ಮತ್ತು ಏಲಕ್ಕಿ, ಈರುಳ್ಳಿ, ಮೆಣಸಿಕಾಯಿ ಇದು ರುಬ್ಕೊಳ್ಳಿಕ್ಕೆ, ಕೊತ್ತಂಬರಿ, ಪುದೀನ, ಕೊಬ್ಬರಿ, ಮೆಣಸಿಕಾಯಿ ಮತ್ತು ಈರುಳ್ಳಿ. ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ, ಜೀರಾ ರೈಸ್. ಫಸ್ಟಿಗೆ ಕೊಬ್ಬರಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಒಂದು 3-4 ಎಸಳು ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡ ನಂತರ ಕೊತ್ತಂಬರಿ, ಮೆಣಸಿಕಾಯಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದರಲ್ಲಿ ಹಾಕ್ಕೋಬೋದು. ಬಟ್ ನಾನು ಏನು ಮಾಡಿದ್ದೀನಿ ಅಂದರೆ ಅದನ್ನ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ ಮತ್ತು ಬೆಳ್ಳುಳ್ಳಿನ. ಇದನ್ನು ಈ ರೀತಿ ನುಣ್ಣಾಗಿ ರುಬ್ಕೋಬೇಕು. ನೋಡಿರಿ, ಈ ರೀತಿ ಇರಬೇಕು. ಈ ರೀತಿ ರುಬ್ಕೊಂಡಾದ ನಂತರ ನಾವೇನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಒಂದು ಒಲೆ ಹಚ್ಬಿಟ್ಟು ಒಂದು ತವಾನ ಇಟ್ಕೊಂಡು, ಈಗ ಮಸಾಲೆ ಐಟಮ್ ಏನಿದ್ವಲ್ಲ ಅವನ್ನ ಸ್ವಲ್ಪ ಏನು ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಪಲಾವ್ ಎಲೆ, ಚಕ್ಕೆ, ಲವಂಗ, ಕಾಳು ಮೆಣಸು, ಮರಾಠಿ ಮೊಗ್ಗು, ಅನಂತರ ಧನಿಯಾ ಕಾಳು, ಅಥವಾ ಇವಕ್ಕೆ ಏನಂತ ಕರೀತಾರೆ, ಕೊತ್ತಂಬರಿ ಕಾಳು ಅಂತ ಕೂಡ ಕರೀತಾರೆ. ಇವುಗಳನ್ನು ನಾವೇನು ಮಾಡ್ಬೇಕಪ್ಪ ಅಂತಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಅರೋಮ ಬರಬೇಕು, ಅದು ಫ್ಲೇವರ್ ಘಮ ಘಮ ಅಂತೇಳಿ ಅರೋಮ ಬರುತ್ತೆ. ಆ ರೀತಿ ಬರೋವರೆಗೂ ಹುರ್ಕೋಬೇಕು. ಹುರ್ಕೊಂಡಾದ ನಂತರ ಒಂದು ಸಣ್ಣ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು, ಪೌಡ್ರ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿ ಪೌಡ್ರ್ ರೆಡಿ ಆಗುತ್ತೆ. ಪೌಡ್ರ್ ರೆಡಿ ಆದ ನಂತರ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 2 ಸ್ಪೂನು ತುಪ್ಪ, 2-3 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ತುಪ್ಪ ಆಪ್ಷನಲ್, ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಎಣ್ಣೆ ಕೂಡ ಹಾಕ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಕಾಳು ಮೆಣಸು, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಕೂಡ ಈ ತುಪ್ಪದಲ್ಲಿ ಫ್ರೈ ಆಗಬೇಕು. ಇದನ್ನು ಈ ರೀತಿ ನಾವೇನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಕೈ ಆಡಿಸ್ಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಇದಾದ ನಂತರ ಅಷ್ಟು ತರಕಾರಿನ ಹೆಚ್ಚಿಟ್ಟಿರ್ತಂಥ ತರಕಾರಿ ಹಾಕ್ಕೊಂಡು, ನೋಡಿರಿ, ಅಷ್ಟು ತರಕಾರಿ ಏನೇನೆಲ್ಲ ಕಟ್ ಮಾಡಿಟ್ಕೊಂಡಿದ್ವಲ್ಲ ಆ ಎಲ್ಲ ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ವೆಜಿಟೇಬಲ್ ಪಲಾವು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಈ ತರಕಾರಿಗೆ ಸ್ವಲ್ಪ ನಾವೇನು ಮಾಡಬೇಕಪ್ಪ ಅಂತಂದರೆ ಉಪ್ಪನ್ನು ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ತರಕಾರಿ ಏನಾಗುತ್ತಪ್ಪ ಅಂತಂದರೆ ಬೇಗ ಫ್ರೈ ಆಗುತ್ತೆ. ಇದಾದ ನಂತರ ಅದ್ಮೇಲೆ ಮುಚ್ಚಿಬಿಟ್ಟು ಒಂದು 2 ಸೆಕೆಂಡ್ ಬಿಟ್ಬಿಟ್ಟು, ಅದಾದ ನಂತರ ತೆಗೆದು ನೋಡಿದ್ರೆ, ನೋಡಿರಿ, ಈ ರೀತಿ ತರಕಾರಿ ಹಾಫ್ ಬಾಯ್ಲ್ ಆಗಿರುತ್ತೆ, ಬೆಂದಿರುತ್ತೆ ಆಲ್ರೆಡಿ. ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನು ಸೇರಿಸ್ಕೋಬೇಕು. ಇವಾಗ ಆ ಪೌಡ್ರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಪ್ರತಿಯೊಂದು ಐಟಮ್ ಹಾಕಿದಾಗ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಏನು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ತುರಿ, ಅದನ್ನೆಲ್ಲ ಕೊತ್ತಂಬರಿ, ಪುದೀನ ಎಲ್ಲ ಈ ಪೇಸ್ಟನ್ನು ಏನು ಮಾಡ್ಬೇಕಂದ್ರೆ ಈ ರೀತಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು.
ಇದು ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವು ಇದನ್ನು ಏನು ಮಾಡ್ಬೇಕಪ್ಪ ಅಂತೇಳಿದ್ರೆ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಸ್ವಲ್ಪ ಒಂದೇನಾದರೂ ಪ್ಲೇಟನ್ನು ಮುಚ್ಚಿಬಿಟ್ಟು ಬಿಟ್ಬಿಡಬೇಕು. ನೋಡಿರಿ, ಈ ರೀತಿ ಕಲಿಸ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 2 ಸೆಕೆಂಡ್ ಬಿಟ್ಬಿಟ್ಟು ಮತ್ತೆ ಏನು ಮಾಡಬೇಕಪ್ಪ ಅಂತೇಳಿದ್ರೆ ಓಪನ್ ಮಾಡಿದಾಗ ನೋಡಿರಿ ಈ ರೀತಿ ಡ್ರೈ ಆಗಿರಬೇಕದು. ನೀರಿನ ಅಂಶ ಎಲ್ಲ ಹೋಗಿ ಈ ರೀತಿ ಡ್ರೈ ಆಗಬೇಕು. ಅಂದಾಗ ಅದು ಹಸಿ ವಾಸನೆ ಹೋಗಿರುತ್ತೆ. ನೋಡಿರಿ, ಈ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು. ಇದಾದ ನಂತರ ನಾವೇನು ಮಾಡ್ಬೇಕಪ್ಪ ಅಂತೇಳಿದ್ರೆ ಬಟಾಣಿ ಕಾಳನ್ನು ಹಾಕ್ಕೋಬೇಕು. ಬಟಾಣಿ ಕಾಳು ಹಾಕ್ಕೊಂಡ್ಬಿಟ್ಟು ಆಮೇಲೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಟಿರ್ತಕ್ಕಂಥ ಜೀರಾ ರೈಸನ್ನು ಹಾಕ್ಕೋಬೇಕು. ನಾನು ಜೀರಾ ರೈಸ್ ಹಾಕ್ಕೊಂಡಿದ್ದೀನಿ, ನಿಮಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಬೋದು. ಹಾಕ್ಕೊಂಡು ಒಂದು 2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಒಂದು 2 ಸೆಕೆಂಡಷ್ಟು ನಾವೇನು ಮಾಡ್ಬೇಕಪ್ಪ ಅಂತೇಳಿದ್ರೆ ಈ ಅಕ್ಕಿಯನ್ನು ಚೆನ್ನಾಗಿ ಆ ಮಸಾಲೆಗೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತೇಳಿದ್ರೆ ಅಕ್ಕಿ ಪಲಾವ್ ಏನಾಗುತ್ತೆ ಉದುರಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ರೀತಿ ಮಾಡೋದ್ರಿಂದ ಇದಕ್ಕೆ 2 ಗ್ಲಾಸ್ ನಾನು ಅಕ್ಕಿಯನ್ನು ಹಾಕಿದ್ದೀನಿ, 4 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ನಾವು ಅಕ್ಕಿ ಎಷ್ಟು ತೊಗೋತೀವಲ್ರಿ ಅಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ. ನೋಡಿರಿ, ಕೊನೆಗೆ ಈ ರೀತಿ ಕುದೀತಾ ಇರಬೇಕಾದ್ರೆ ಒಂದು ಕುದಿ ಬರಬೇಕು. ಬಂದಾದ ನಂತರ ಮತ್ತೆ ಸ್ವಲ್ಪ ಕೊತ್ತಂಬರಿ ಪುದೀನ ಈ ರೀತಿ ಮೇಲೆ ಉದುರಿಸ್ಬಿಟ್ಟು ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈ ರೀತಿ ಆದ ನಂತರ ಈ ಅಕ್ಕಿ ಹಾಕಿದ ನಂತರ ಏನಾಗಬೇಕಪ್ಪ ಅಂತೇಳಿದ್ರೆ ಒಂದು ಕುದಿ ಬಂದ ತಕ್ಷಣ ಈ ರೀತಿ ಮುಚ್ಚಿಬಿಟ್ಟು ಒಂದು ಕುದಿ ಬರಬೇಕು. ಬಂದಾದಮೇಲೆ ನಾವೇನು ಮಾಡ್ಬೇಕಪ್ಪ ಅಂತೇಳಿ ನೋಡಿರಿ ಈ ರೀತಿ ಒಂದು ಕುದಿ ಬರಬೇಕು. ಅಂದರೆ ಇಷ್ಟೊತ್ತಿಗೆ ಆಲ್ರೆಡಿ ಅರ್ಧ ಅನ್ನ ಆಗಿಬಿಟ್ಟಿರುತ್ತೆ, ಅರ್ಧ ರೈಸ್ ಏನಾಗಿರುತ್ತೆ ಬಾಯ್ಲ್ ಆಗಿಬಿಟ್ಟಿರುತ್ತೆ. ಸೊ ಈಗ ನಾವು ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ಟು 1 ರಿಂದ 2 ವಿಸಿಲ್ ಹೊಡೆಸಿದ್ರೆ ಪಲಾವ್ ರೆಡಿ ಆಗುತ್ತೆ. ನೋಡಿರಿ, ಈಗ ಚೆನ್ನಾಗಿ ಈ ರೀತಿ ಆಗಿದೆ. ಈಗ ಮೇಲೆ ಏನು ಮಾಡೋಣಪ್ಪ ಅಂತೇಳಿದ್ರೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ನೋಡಿರಿ 2 ವಿಸಿಲ್ ಹೊಡೆಸಿರ್ಬೇಕು ಅಂತೇಳಿದ್ರೆ ನೋಡಿ ಪಲಾವ್ ಹೇಗೆ ಕಾಣ್ತಾ ಇದೆ ಅಂಥೇಳಿ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತೈತೆ. ಘಮ ಘಮ ಅಂತ ಇದೆ. ಹೌದು ವೀಕ್ಷಕರೇ, ಈ ರೀತಿ ಪಲಾವ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ. ಆಮೇಲೆ ಎಕ್ಸ್ಟ್ರಾ ಯಾವುದೇ ರೀತಿ ಮಸಾಲೆ ಸೇರಿಸೋದಿಲ್ಲ. ಈಗ ಅದನ್ನು ಓಪನ್ ಮಾಡಿದ ನಂತರ ಮತ್ತೆ ಒಂದು 2 ಸ್ಪೂನು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಳಗಡೆ ಮೇಲ್ಗಡೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೇನು ಮಾಡ್ಬೇಕಪ್ಪ ಅಂತೇಳಿದ್ರೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತಿಂತಾ ಇರೋದೆ. ನೋಡ್ತಾ ಇದ್ರೇ ತಿಂತಾ ಇರಬೇಕು ಅಂತ ಅನಿಸುತ್ತೆ. ಘಮ 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 ಅಂತ ಇದೆ. ಒಂದು ಸಾರಿ ಈ ರೀತಿ ಪಲಾವ್ ಮಾಡಿ ನೋಡಿ ವೀಕ್ಷಕರೇ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ತಿನ್ನಲಿಕ್ಕೆ ಕೂಡ ಸಖತ್ತಾಗಿರುತ್ತೆ. ಆಮೇಲೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಓಕೆ ಫ್ರೆಂಡ್ಸ್, ಬಾಯ್.